ಹಣ ಎಲ್ಲ ಅದಕ್ಕೆ ಹೋದ್ರಿಂದ ಇಲ್ಲಿ ಯುವ ನಿಧಿದು ಈಗ ಸುದ್ದಿಯೇ ಇಲ್ಲ. ಸರ್ಕಾರ ಹೇಳ್ತಾ ಇದೆ ಹೇಳಿದನ್ನು ಮಾಡ್ತಾ ಇದೆ ಎಂದು, ಆದ್ರೆ 50% ಮಾತ್ರ ಹೇಳಿದೆ, 50% ಮಾಡ್ಲಿಲ್ಲ. ಎಲ್ಲ ವಿಷಯದಲ್ಲಿ ಗ್ಯಾರಂಟಿ ಕೊಡಬಾರ್ದಿತ್ತು, ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಸ್ಟ್ರಿಕ್ಟ್ ಗ್ಯಾರಂಟಿ ಅನುಷ್ಠಾನಗೊಳಿಸಬೇಕಿತ್ತು. ಈಗ ಹೇಳ್ತಾ ಇದೆ ಸರ್ಕಾರ ಯಾರು ಶ್ರೀಮಂತರಿದ್ದಾರೆ ಅವರು ಬೇಕಂತಲೇ ಬಿಟ್ಟು ಕೊಡಬೇಕೆಂದು. ಚಂದ್ರನನ್ನು ಸೂರ್ಯನನ್ನು ತಂದು ಕೊಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿ ಯಾರಿಗಾದ್ರೂ ಆಗುತ್ತಾ? ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ನಮ್ಮ ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡಿದ್ದಾರೆ, ಯಾರು ಪ್ರಾಮಿಸ್ ಫುಲ್ಫಿಲ್ ಮಾಡಲಿಲ್ಲ. ಒಂದು ಕೊಡ್ತೇನೆ ಮತ್ತೆ ಕೊಡುದಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಗುಡ್. ರಾಜ್ಯದಲ್ಲಿ ಆಡಳಿತ ನಡೆಸಿರುವ ಸರ್ಕಾರ ನಾವೇನಾದ್ರೂ ಬಂದ್ರೆ ವಿವಿಧ ಗ್ಯಾರಂಟಿಗಳನ್ನು ಕೊಡ್ತೇನೆ. ಅದರಲ್ಲಿ ಒಂದು ಸ್ಟೂಡೆಂಟ್ಸ್ ಗಳಿಗೆ ಯುವ ನಿಧಿ ಅಂತ ಒಂದು ಗ್ಯಾರಂಟಿ, ಎಜುಕೇಶನ್ ಆಗಿ ಏನಾದ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ನಮ್ ಕಡೆಯಿಂದ ಇಷ್ಟು ಅಮೌಂಟ್ ಅಂತ ಕೊಡ್ತೇವೆ ಅಂತ ಹೇಳಿ. ಬಟ್ ಅದನ್ನು ಅನುಷ್ಠಾನ ಮಾಡಲಿಲ್ಲ, ಅದಕ್ಕೆ ₹1 ಬಜೆಟ್ ಮೀಸಲಿಡಲಿಲ್ಲ. ಇದರ ಬಗ್ಗೆ ನಿಮ್ದೊಂದು ಒಪಿನಿಯನ್? ಈ ಸರ್ಕಾರ ಕೆಲವು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಜನರಿಗೆ ಒಳ್ಳೆ ಕಾರ್ಯ ಮಾಡಿದೆ, ಆದ್ರೆ ಈಗ ಹಣ ಎಲ್ಲ ಅದಕ್ಕೆ ಹೋದ್ರಿಂದ ಇಲ್ಲಿ ಯುವ ನಿಧಿದು ಈಗ ಸುದ್ದಿಯೇ ಇಲ್ಲ. ಅದಕ್ಕೆ ಹಣ ಮೀಸಲು ಇರಲಿಲ್ಲ ಅಲ್ಲ, ಯಾಕೆಂದ್ರೆ ಗ್ಯಾರಂಟಿಗಳು ಬಸ್ಸಿಗಾಗಿ, ಫ್ರೀ ಬಸ್ಸಿಗಾಗಿ ಹೋಗಿದೆ, ಅದಲ್ಲದೆ ವಿದ್ಯುತ್ನ ಅನುಷ್ಠಾನಕ್ಕಾಗಿ ಹೋಗಿದೆ. ಆದ್ರಿಂದ ಯುವ ನಿಧಿದು ಸುದ್ದಿ ಇಲ್ಲ. ಆದ್ರಿಂದ ಸರ್ಕಾರ ಯುವ ನಿಧಿಗಾಗಿ ಒಂದು ಅನುಷ್ಠಾನಗೊಳಿಸಬೇಕಿತ್ತು ಈ ಬಜೆಟ್ ನಲ್ಲಿ. ನಮ್ಗೆ ಏನಾದ್ರು ಸಿಗ್ತದೆ ಅಂತ ಹೇಳಿ ವೋಟ್ ಮಾಡಿರ್ತಾರೆ, ಆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಬಟ್ ಅದನ್ನು ಪೂರೈಸಲಿಲ್ಲ. ಏನಂತ ಹೇಳ್ತೀರಿ? ಅದೇ ತಪ್ಪೇ. ಸರ್ಕಾರ ಹೇಳ್ತಾ ಇದೆ ಹೇಳಿದನ್ನು ಮಾಡ್ತಾ ಇದೆ ಎಂದು, ಆದ್ರೆ 50% ಮಾತ್ರ ಹೇಳಿದೆ, 50% ಮಾಡ್ಲಿಲ್ಲ. ಹಾಗಾಗಿ ಯುವ ನಿಧಿಯನ್ನು ಅನುಷ್ಠಾನಗೊಳಿಸಬೇಕೆಂದು ನನ್ನ ಅನಿಸಿಕೆ. ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಈಗ ಏನಾದ್ರು ಒಂದು ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ತಮ್ಮ ಓಟನ್ನು ಮಾರ್ಕೊಳ್ಳೋದು ಸರಿ ಇದೆಯಾ? ಎಲ್ಲ ವಿಷಯದಲ್ಲಿ ಗ್ಯಾರಂಟಿ ಕೊಡಬಾರ್ದಿತ್ತು, ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಸ್ಟ್ರಿಕ್ಟ್ ಗ್ಯಾರಂಟಿ ಅನುಷ್ಠಾನಗೊಳಿಸಬೇಕಿತ್ತು. ಅದು ಎಲ್ಲರಿಗೂ ಫ್ರೀ ನೀಡಿದ್ದಾರೆ. ಈಗ ಹೇಳ್ತಾ ಇದೆ ಸರ್ಕಾರ ಯಾರು ಶ್ರೀಮಂತರಿದ್ದಾರೆ ಅವರು ಬೇಕಂತಲೇ ಬಿಟ್ಟು ಕೊಡಬೇಕೆಂದು. ಅದು ಓಟು ಮೊದಲೇ ಹೇಳಲಿಲ್ಲ ಅವರು, ಈಗ ಅದು ಒಂದು ಅವರಿಗೆ ಸ್ವಲ್ಪ ಮೈನಸ್ ಆಗ್ಬಹುದು. ನಿನ್ನೆ ಬಜೆಟ್ ಅನ್ನು ಸ್ವಲ್ಪ ನೋಡಿದ್ದೀರಾ ನೀವು? ಬಜೆಟ್ ಕಾರ್ಯಕ್ರಮ ಫುಲ್ ಓದ್ಲಿಲ್ಲ, ಸ್ವಲ್ಪ ಕೇಳಿದ್ದೇನೆ. ಅದ್ರ ಬಗ್ಗೆ ನಿಮ್ದೊಂದು ಏನಾದ್ರು ಅಭಿಪ್ರಾಯ ಹೇಳ್ಬೋದಾ? ಹೇಗನ್ನಿಸ್ತು? ಅದೇ 50% ಒಳ್ಳೆಯದೇ, 50% ಇನ್ನು ಅದು ಎಲ್ಲವನ್ನು ಅನುಷ್ಠಾನಕ್ಕೆ ತರ್ತಾರೆ ಎಂದು ಧೈರ್ಯ ಇಲ್ಲ ನಂಗೆ ಸರ್ಕಾರದ್ದು. ಓಕೆ ಸರ್, ಧನ್ಯವಾದಗಳು. ನಮ್ಮ ಗವರ್ಮೆಂಟ್ ನ ಅವಸ್ಥೆ ಹೇಗೆ ಆಗಿದೆ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಯಾಕಂದ್ರೆ ದೇ ಪ್ರಾಮಿಸಸ್ ಎಲ್ಲ ಚಂದ್ರನನ್ನು ಸೂರ್ಯನನ್ನು ತಂದು ಕೊಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿ ಯಾರಿಗಾದ್ರೂ ಆಗುತ್ತಾ? ಇದೆಲ್ಲ ಕೆಲವೆಲ್ಲ ಏನಾದ್ರೂ ಒಂದು ಸೆನ್ಸಿಬಲ್ ಆಗಿ ಮಾಡಿದ್ರೆ ಎಸ್, ಕೆಲವೊಮ್ಮೆ ಏನೋ ನಮ್ಮ ಈ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಏನಾದರೂ ಹೊರಗಾಗಬೇಕಂತ ಹೇಳಿದ್ರೆ ಸಮ್ ಕೈಂಡ್ ಆಫ್ ಅದು ಮಾಡಿದ್ರೆ ಇಟ್ ಇಸ್ ನಾಟ್ ವರ್ತ್ ಇಟ್. ಅದೆಷ್ಟು ಯುವಕರು ನಮ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅಂತ ವೋಟ್ ಆಗಿರ್ತಾರೆ, ಬಟ್ ಈಗ ಅದಕ್ಕೆ ₹1 ಮೀಸಲಿಡ್ಲಿಲ್ಲ, ಏನು ಕೊಡ್ಲಿಲ್ಲ, ಏನಂತ ನಾವು ಯೋಚನೆ ಮಾಡಬೇಕು. ನೆಕ್ಸ್ಟ್ ವೋಟ್ ಮಾಡುವಾಗ ನಾವು ಅವ್ರನ್ನ ಯೋಚನೆ ಮಾಡಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ನಮ್ಮ ಪ್ರಾಮಿಸನ್ನು ಫುಲ್ಫಿಲ್ ಮಾಡಿದ್ದಾರೆ, ಯಾರು ಪ್ರಾಮಿಸ್ ಫುಲ್ಫಿಲ್ ಮಾಡಲಿಲ್ಲ. ಕುರುಡನಿಗಿಂತ ಎಂತ ಹೇಳ್ತಾರ, ಕೋಸ್ಕಂಡ ಇಟ್ಸ್ ಬೆಟರ್ ಅಂತ ಹೇಳ್ತಾರಲ್ಲ, ಅದೇ ಬೆಟರ್ ಅಂತೇಳಿ ಆ ಥರ ಒಂದು ಇದಕ್ಕೆ ಬರಬೇಕು. ಎಲ್ಲರೂ ಉತ್ತಮರು ಅಂತ ಹೇಳಿ ಹೋಗಲ್ಲ, ಪೊಲಿಟಿಕ್ಸ್ ಅಲ್ಲಿ ಎಲ್ಲರೂ ಎಲ್ಲ ಕಡೆ ಇದ್ದಾರೆ. ಸೊ ಅದರಿಂದ ಅದರ ಬಗ್ಗೆ ಬೇರೇನು ಹೇಳಲಿಕ್ಕೆ ಆಗುದಿಲ್ಲ ಈ ವಿಷಯ. ಕೆಲವು ಗ್ಯಾರಂಟೀಸ್ ಕೊಡ್ಲೇಬೇಕು. ಈಗ ನೋಡಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮ್ ಪೀಪಲ್ ಆರ್ ವೆರಿ ಡೌನ್ ಟು ಅರ್ತ್. ಕೆಲವರಿಗೆ ಒಂದು ಹೊತ್ತಿನ ಊಟವೂ ಸಿಗುವುದಿಲ್ಲ, ಅಂಥವರಿಗೆ ಅದನ್ನು ಪ್ರಾಮಿಸ್ ಮಾಡಿ ಅದನ್ನು ಕೊಟ್ಟರೆ ಭಾಳ ಉತ್ತಮ. ನೀವು ಸುಮ್ಮನೆ ಪ್ರಾಮಿಸ್ ಮಾಡಿ ಕೊಡದೇ ಇದ್ರೆ ಇಟ್ ಈಸ್ ಟೋಟ್ಲಿ ಅಂಥದ್ದು. ಕೆಲವು ಕೆಲವು ದಿಸ್ ಥಿಂಗ್ ಅದನ್ನು ಕೊಡಲೇಬೇಕು. ನಾವು ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಇದಕ್ಕೆ, ಅವರು ತಿಂದು ಕೊಳ್ಳೆ ಹೊಡೆಯೋದಕ್ಕಲ್ಲ, ಇಂಥದನ್ನು ಈ ಸಮಾಜ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅಂಥದ್ರಲ್ಲಿ ಇವರು ಒಂದು ಕೊಡ್ತೇನೆ ಮತ್ತೆ ಕೊಡುದಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಗುಡ್. ಈಗ ಅವರು ಪ್ರಾಮಿಸ್ ಮಾಡಿದ್ದಾರೆ, ಏನೋ ₹2,000 ಇವ್ರಿಗೆ ಕೊಡ್ತೇವೆ, ಅವ್ರಿಗೆ ಕೊಡ್ತೇವೆ, ರೇಷನ್ ಕೊಡ್ತೇವೆ ಅಂತೇಳಿ, ಕೊನೆಗೆ ಆಗುದಿಲ್ಲ. ಅವ್ರಿಗೆ ಗೊತ್ತುಂಟು, ಆದರೂ ಒಮ್ಮೆ ಎಲೆಕ್ಷನ್ ಆಗಿ ಬಂದ್ಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಆ ಥರ ಒಂದು ಕೆಲವು ಮನಸ್ಥಿತಿ ಇದೆ. ಕೆಲವರೆಲ್ಲ ಅವ್ರೇನು ಮಾಡ್ತಾರೆ, ಒಂದು ₹500, ₹1,000, ₹2,000 ಕೊಟ್ಟು ನನ್ನ ವೋಟನ್ನು ಮಾರಿಬಿಡ್ತಾರೆ. ಆಮೇಲೆ ನನಗೆ ಯೋಚನೆ ಇರೋದಿಲ್ಲ. ಈಗ ಓಲ್ಡ್ ಏಜ್ ಪೆನ್ಷನ್, ಆಮೇಲೆ ಡಿಸೇಬಲ್ಡ್, ಅದೆಲ್ಲ ಮಾಡಲೇಬೇಕು. ಇದರಲ್ಲಿ ಮೇಯ್ನ್ ಆಗಿ ವಿದ್ಯಾವಂತ ಮತ್ತು ವಿದ್ಯೆ ಮತ್ತು ವಿವೇಕ ಕಮ್ಸ್ ಟು ದಿ ಫೋರ್ ಫ್ರಂಟ್. ನಾವು ವಿದ್ಯೆಯನ್ನು ಕಲಿತು ಆಮೇಲೆ ವಿವೇಕ ಇಲ್ಲದೆ ಈ ಥರ ಮಾಡಿದರೆ, ವಿವೇಚನೆ ಇಲ್ಲದೆ ಕೆಲಸ ಮಾಡಿದ್ರೆ ಇಟ್ ಈಸ್ ವೆರಿ ಬ್ಯಾಡ್. ಅದರಲ್ಲಿ ನಾನು ಏನು ಹೇಳಿದೆ, ನಮಗೆ ವಿವೇಕ ಸಹ ಬೇಕು, ವಿದ್ಯೆಯೂ ಬೇಕು, ಎಲ್ಲವೂ ಬೇಕು.